ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಹೃದಯವಾಸಿಯೇ. ಹಕ್ಕಿಗಳು ಗೂಡಿಗೆ ತೆರಳಲು ಕಾತರಿಸುವ ಸಮಯ. ಕೆಲಸಕ್ಕೆಂದು ತೆರಳಿದ್ದ ಹೆಂಗಸರು ಗೂಡು ಸೇರಲು ಗಡಿಬಿಡಿಯಿಂದ ಮನೆಗೆ ಬರುತ್ತಿದ್ದರು. ಸಂಜೆ ಮಕ್ಕಳು ಮೈದಾನದಲ್ಲಿ ಖುಷಿಯಾಗಿ ಆಟ ಆಡುತ್ತಿದ್ದ ದೃಶ್ಯ ಅನತಿ ದೂರದಲ್ಲಿ ಬಾಲ್ಕನಿಯಲ್ಲಿ ಕೂತು ಚಹಾ ಇರುತ್ತಿದ್ದವಳ ಕಣ್ಣಿಗೆ ಬಿತ್ತು. ನಸುನಗುವೊಂದು ಮೂಡಿತು. ಕಣ್ಣು ಪಕ್ಕಕ್ಕೆ ಹೊರಳಿತು. ಸ್ಕೂಟಿ ಮೇಲೆ ಕುಳಿತು ಬ್ಯಾಲೆನ್ಸ್ ಮಾಡಲಾಗದೆ ಒದ್ದಾಡುತ್ತಿದ್ದ ಹುಡುಗ ತಾನೇ ಹಿಂದೆ ಕುಳಿತು ಧೈರ್ಯ ತುಂಬಿ ಹೇಳಿಕೊಡುವ ದೃಶ್ಯ ನೋಡಿದರೆ ಗಂಡ ಹೆಂಡತಿ ಎಂದು ತಿಳಿಯುತ್ತಿತ್ತು. ಚಹಾ ಇನ್ನೂ ಉಳಿದಿತ್ತು. ಯಾಕೋ ಜಾಗ ಬದಲಿಸಬೇಕು ಎನಿಸಿತು. ಗಡಿಯಾರ 6 ಗಂಟೆ ತೋರಿಸಿತು. ಹಚ್ಚಿದ ತರಕಾರಿ ಬಳಸಿ ಪಲ್ಯ, ಸಾಂಬಾರ್, ಚಪಾತಿ, ಅನ್ನ ತಯಾರಿಸಿ ಹಾಟ್ ಬಾಕ್ಸ್ನಲ್ಲಿ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದಳು. ರೂಮಿಗೆ ತೆರಳಿ ತಣ್ಣಗಿನ ನೀರಲ್ಲಿ ಮಿಂದು ಬ್ಲ್ಯಾಕ್ ಲೆಗ್ಗಿನ್ಸ್ ಮತ್ತೆ ರೆಡ್ ಟಾಪ್ ಧರಿಸಿದಳು. ಕನ್ನಡಿಯಲ್ಲಿ ನೋಡಿಕೊಂಡಳು. ಕನ್ನಡಿ ಬೇಡವೆಂದು ಹೇಳಿದಂತಾಯಿತು. ಕಬೋರ್ಡ್ ತೆಗೆದಳು. ರಂಗುರಂಗಿನ ದುಬಾರಿ ಸೀರೆಗಳಿಂದ ಸಾದಾ ಸೀರೆವರೆಗೂ ಕಣ್ಣಾಡಿಸಿ ಮೆಲ್ಲನೆ ಸವರಿ ಬಾಗಿಲು ಮುಚ್ಚಿ, ಹುಟ್ಟು ಪ್ರಯೋಜನ ಆದರೂ ಏನೋ, ಮೆಚ್ಚಿಗೆ ಸೂಸಬೇಕಾದ ಕಂಗಳು ನನ್ನ ಗಮನಿಸುವುದೇ ಇಲ್ಲ, ಮತ್ಯಾಕೆ ಅಲಂಕಾರ? ದೇವರ ಮುಂದೆ ನಿಂತು, ಭಗವಂತ, ನನ್ನ ಜೊತೆ ಹೆಜ್ಜೆ ಬಿಸದಿರುವ ಜೀವಕ್ಕೆ ಸದಾ ಖುಷಿ ನೀಡು ಬೇಡಿಕೊಂಡು ಲಿಫ್ಟ್ ಏರಿ ಟೆರೆಸ್ ತಲುಪಿದಳು. ಅದೊಂದು ಸುಂದರ ಹೂವಿನ ತಾಣ. ಅವಳ ಪ್ರೀತಿಯ ಜಾಗ, ಅವಳ ಮನಕ್ಕೆ ಮುದ ನೀಡುವ ಜಾಗ, ಅವಳ ಕಣ್ಣೀರಿಗೆ ಜೊತೆಯಾಗುವ ದುಂಬಿಗಳು, ಹೂವುಗಳು, ಇವೇ ಅವಳ ಪ್ರಪಂಚ. ರಾತ್ರಿಯಲ್ಲಿ ಇಲ್ಲಿ ಬರಲು ಕಾರಣವಿದೆ. ಅವಳ ಮನ ಬಯಸುವ ಜೀವ ಬರುವ ಸಮಯ. ಅದನ್ನು ದೂರ ನಿಂತು ನೋಡುವುದಷ್ಟೇ ಅವಳ ಸೌಭಾಗ್ಯ. ಜೋಕಾಲಿಯಲ್ಲಿ ಕೂತು ಪುಸ್ತಕವೊಂದನ್ನು ಹಿಡಿದಳು. ಚಂದಿರ ಮಾತ್ರ ವಿಚಿತ್ರ ಜೋಡಿಯ ಮುಸುಕಿನಾಟಕ್ಕೆ 2 ವರ್ಷಗಳಿಂದ ಸಾಕ್ಷಿಯಾಗುತ್ತಾನೆ. ಗಂಟೆ 8 ದಾಟಿತ್ತು. ಗೇಟ್ ಒಳಗೆ ಡಸ್ಟರ್ ಬಂದು ನಿಂತಿತು. ಜೋಕಾಲಿ ಮೇಲೆ ಪುಸ್ತಕ ಹಿಡಿದು ಕೂತಿದ್ದವಳ ಕಣ್ಣು ನಕ್ಷತ್ರದಂತೆ ಹೊಳೆದವು. 6 ಅಡಿ ಎತ್ತರ, ರಾಯಲ್ ಬ್ಲೂ ಸೂಟ್ ಧರಿಸಿದ್ದ ಸುಂದರ ಯುವಕ ಕೆಳಗಿಳಿದ. ಮುಖ ಕೊಂಚ ಬಾಡಿತ್ತು, ತಲೆ ಕೆದರಿತ್ತು. ಆಯಾಸವ ಎಂದುಕೊಂಡಳು. ಕಣ್ಣು ಪಕ್ಕಕ್ಕೆ ಹೊರಳಿತು. 21 ವರ್ಷದ ತರುಣಿ ಪಕ್ಕದಲ್ಲಿ ನಗುತ್ತಾ ನಿಂತಿದ್ದಳು. ಇಬ್ಬರಲ್ಲೂ 2 ನಿಮಿಷದ ಮಾತುಕತೆ ಸಾಗಿತು. ತದನಂತರ ಕ್ಯಾಬ್ ಬಂದು ನಿಂತಿತು. ಅಲ್ಲಿಂದ ತರುಣಿ ಹೊರಟು ಹೋದಳು. ಯಾರೀಕೆ? ಮೊದಲ ಬಾರಿ ನೋಡುತ್ತಿರುವುದು. ಯಾಕೋ ಸಣ್ಣ ನೋವು ಹೃದಯಕ್ಕೆ. ಕಣ್ಣು ತುಂಬಿತು. ಅರೆ, ನಾನ್ಯಾಕೆ ಅಳಬೇಕು? ಅವರ ಮನೆ, ಅವರ ಜೀವನ. ನನಗಂತೂ ಜಾಗವಿಲ್ಲ. ಅವರಾದರೂ ಖುಷಿಯಾಗಿರಲಿ. ಬುದ್ಧಿ ಹೇಳಿದರೂ ಮನಸ್ಸಲ್ಲಿ ಅವ್ಯಕ್ತ ನೋವೊಂದು ಇಣುಕಿತು. ಅಲ್ಲೇ ಕಣ್ಣು ಮುಚ್ಚಿತು ಹುಡುಗಿ. ಮನೆಯೊಳಗೆ ಬಂದವನು ಲಿಫ್ಟ್ ಏರಿ ತನ್ನ ರೂಮು ಸೇರಿದ. ಫ್ಲಾಸ್ಕ್ನಲ್ಲಿ ಗ್ರೀನ್ ಟೀ ಸಿಪ್ ಇರುತ್ತಿದ್ದಂತೆ ಮನಸ್ಸು ಹಗುರ. ಕೆಳಗಡೆ ಬಂದು ತಾನೇ ಬಡಿಸಿಕೊಂಡು ಊಟ ಮಾಡಿದ. ಪಕ್ಕದಲ್ಲಿ ಮತ್ತೊಂದು ಫ್ಲಾಸ್ಕ್. ಹಾಲು ತೆಗೆದುಕೊಂಡು ರೂಮಿಗೆ ತೆರಳುವ ಮನಸ್ಸಾದರೂ ಗೆಜ್ಜೆಯ ಸದ್ದು ಕೇಳದೆ ನಿದ್ರೆ ಬರುವುದಿಲ್ಲ. ಮೆಲ್ಲನೆ ಲಿಫ್ಟ್ ಏರಿ ಟೆರೆಸ್ ತಲುಪಿದ. ಬೆಳದಿಂಗಳ ಸವಿಯೊಂದಿಗೆ ಜೋಕಾಳಿಯಲ್ಲಿದ್ದ ಚೆಲುವೆ ಕಂಡಳು. ನಿರಾಳ ಅವನು. ಮಾತನಾಡಿಸದೆ ಕೆಳಗೆ ಬಂದ. ಕಣ್ಣು ಬಿಟ್ಟಿತು ಹುಡುಗಿ. ಯಾರೋ ಹತ್ತಿರವಾದವರು ಬಂದಂತೆ ಭಾಸವಾಯಿತು. ಯಾರೂ ಇಲ್ಲ. ಒಂದು ವೇಳೆ ಸಿದ್ದು ಬಂದಿರಬಹುದಾ? ಹೇ ಹುಚ್ಚಿ, ಅಷ್ಟೆಲ್ಲ ಖುಷಿ ಬೇಡ. 2 ವರ್ಷದಲ್ಲಿ ನೀವಿಬ್ಬರು ಮುಖಾಮುಖಿ ಆಗಿರುವುದು ಅತಿ ವಿರಳ ಎಂದಿತು. ತನ್ನಷ್ಟಕ್ಕೆ ನಕ್ಕು ಕೆಳಗೆ ಬಂದು ಟೇಬಲ್ ಕ್ಲೀನ್ ಮಾಡಿದಳು. ಒಂದು ಚಪಾತಿ ತಿಂದು ಎಲ್ಲ ಅಡುಗೆ ಮನೆಗೆ ಸೇರಿಸಿ ತನ್ನ ಕೋಣೆಗೆ ಹೋಗುವ ಮುನ್ನ ಒಮ್ಮೆ ಕೆಳಗೆ ಬಂದು ವಾಚ್ಮ್ಯಾನ್ಗೆ ಊಟ ಕೊಟ್ಟು ಡೋರ್ ಲಾಕ್ ಮಾಡಿ ಮೇಲೆ ಬಂದಳು. ರೂಮಿಗೆ ಹೋಗುವಾಗ ಒಮ್ಮೆ ಎದುರಿದ್ದ ಬಾಗಿಲ ಕಡೆ ನೋಡಿದಳು. ನಗುವಿನ ಸದ್ದು ಅಪ್ಪಳಿಸಿತು. ಅಲ್ಲಿಗೆ ಕರೆ ಮಾಡಿರುವುದು ಸಿದ್ದು ತಂಗಿ ಅನ್ಯ. ರಾತ್ರಿ 12. ಮೆತ್ತನೆ ಹಾಸಿಗೆ ಮೇಲೆ ಮಲಗಿದರೂ ನಿದ್ರೆ ಬಾರದು. ಎದ್ದು ಮತ್ತೆ ಬಾಲ್ಕನಿಗೆ ಬಂದಳು. ನಿಶಬ್ದ ವಾತಾವರಣ. ಆಗೊಮ್ಮೆ ಈಗೊಮ್ಮೆ ವಾಹನಗಳ ಓಡಾಟ. ಜಗತ್ತೇ ಸುಖವಾಗಿ ನಿದ್ರೆಯಲ್ಲಿರುವ ಹೊತ್ತು. ಪ್ರೀತಿಸುವ ಜೀವದೊಡನೆ ಎದೆಗೊರೆಗೆ ನೆಮ್ಮದಿಯಾಗಿ ನಿದ್ರೆ ಮಾಡುವ ಸಮಯ. ಅವಳು ಮಾತ್ರ ಮುಂದಿನ ಜೀವನಕ್ಕೆ ಹೊಂದಿಸಿಕೊಳ್ಳಲು ಮಾನಸಿಕವಾಗಿ ತಯಾರಾಗುತ್ತಿರುವ ನಿರ್ಬಾಹುಗಳು. ನಾಳೆ ಇದ್ದ ಇಂಪಾರ್ಟೆಂಟ್ ಮೀಟಿಂಗ್ ಬಗ್ಗೆ
ಅಗತ್ಯವಿದ್ದ ಎಲ್ಲ ಕೆಲಸಗಳನ್ನು ಮುಗಿಸಿ ಲ್ಯಾಪ್ಟಾಪ್ ಮುಚ್ಚಿಟ್ಟವನಿಗೆ ನಿದ್ರಾದೇವಿ ಅಪ್ಪಿಕೊಂಡಳು. ಮುಂಜಾನೆ ಸೂರ್ಯ ಹಾಜರಾಗಿದ್ದ. ಅನ್ಯ ಮ್ಯಾನ್ಷನ್ ಮನೆಯಲ್ಲಿ ಕೆಲಸಗಳು ಎಂದಿನಂತೆ ನಡೆಯುತ್ತಿದ್ದವು. ಸುಗುಣ ರಶ್ಮಿ ಅಮ್ಮ ಮಗಳು ಮನೆ ಸ್ವಚ್ಛತೆ ನಿಭಾಯಿಸಿದರೆ ಚಂದ್ರಣ್ಣ ಗಾರ್ಡನ್ ಮತ್ತು ಇತರೆ ಕೆಲಸ ನಿಭಾಯಿಸುತ್ತಾನೆ. ಯಾರಿದ್ದರೂ ಅಡಿಗೆ ಮನೆಗೆ ಒಡತಿಗೆ ಅಷ್ಟೇ ಪ್ರವೇಶ. ಸ್ನಾನ ಪೂಜೆ ಮುಗಿಸಿ ಬ್ಲ್ಯಾಕ್ ಟೀ ರಶ್ಮಿ ಕೈಗಿಟ್ಟಳು. ತೆಗೆದುಕೊಂಡು ಲಿಫ್ಟ್ನಲ್ಲಿ ಮೇಲೇರಿತು ಹುಡುಗಿ. ರೂಮ್ ಬಾಗಿಲು ತೆರೆದಿತ್ತು. ಅಣ್ಣ ಟೀ. ರಶ್ಮಿ, ಹೇಗಿದೆ ನಿನ್ನ ಸ್ಟಡೀಸ್? ಫ್ರೆಶ್ ಆಗಿ ಮುಖ ಒರೆಸಿಕೊಳ್ಳುತ್ತಾ ಕೇಳಿದ. ಚೆನ್ನಾಗಿದೆ ಅಣ್ಣ, ಅತ್ತಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಟೀ ಕೊಡುತ್ತಾ ಹೇಳಿದಳು. ಚಂದದ ನಗೆ ನಕ್ಕ. ನೆಕ್ಸ್ಟ್ ಏನೋದುತ್ತೀಯ? ಯಾವ ಕಾಲೇಜು? ಅಣ್ಣ, ಓದು ನಿಲ್ಲಿಸುತ್ತೇನೆ. ಅಪ್ಪ ಅಮ್ಮಗೆ ಕಷ್ಟ ಆಗುತ್ತೆ ಎಂದಳು. ನಿನ್ನಣ್ಣ ಇನ್ನೂ ಬದುಕಿದ್ದಾನೆ ರಶ್ಮಿ, ಮರೆತು ಬಿಟ್ಟೆಯಾ? ಅಣ್ಣ ಕಣ್ಣು ತುಂಬಿಸಿಕೊಂಡಳು. ನೋಡು, ಸುಗುಣ ಅಮ್ಮ ನನಗೆ ತಾಯಿ ಸಮಾನ. ನೀನು ನನ್ನ ತಂಗಿ ಆಯ್ತಾ? ಅನ್ಯ ಫಾರಿನ್ ಸೇರಿದ ಮೇಲೆ ತಂಗಿ ಕೊರತೆ ನೀಗಿಸಿದವಳು ನೀನು ಎಂದು ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ಹೊರಟ. ಸಾರಿ ಅಣ್ಣ ಎಂದಳು. ಸರಿ ಹೋಗು, ನೀನ್ಯಾಕೆ ಕೆಲಸ ಮಾಡೋದು? ಅತ್ತಿಗೆ ಹೇಳಿದ್ರಾ? ಕಣ್ಣು ಕಿರಿದಾಗಿಸಿ ಕೇಳಿದ. ಅಣ್ಣ, ಅತ್ತಿಗೆ ನಿನ್ನ ಹಾಗೆ ವಿಶಾಲ ಮನಸ್ಸಿನವರು ಗೊತ್ತಾ? ಅವರು ಯಾರಿಗೂ ನೋವು ಕೊಡುವುದಿಲ್ಲ. ಆದರೂ ಒಂದು ವಿಷಯ ಕೇಳಬೇಕು ಅಣ್ಣ, ನಿನಗ್ಯಾಕೆ ಅತ್ತಿಗೆ ಕಂಡರೆ ಇಷ್ಟ ಇಲ್ಲ? ರಶ್ಮಿ ಸಮಯವಾಯಿತು ಎಂದು ಬಾತ್ರೂಮ್ ಒಳಗೆ ಹೋದ. ಕೆಳಗೆ ಬಂದ ರಶ್ಮಿ ಕಾಲೇಜಿಗೆ ಹೋದಳು. ಸಿದ್ದು ಸೈಲೆಂಟಾಗಿ ತಿಂಡಿ ಮುಗಿಸಿ ಹೊರಟ. ಅವಳು ಮಾತ್ರ ಹೊರಬರಲಿಲ್ಲ. ಮತ್ತದೇ ಹುಡುಗಿ ಬಂದಿದ್ದಳು. ಇಬ್ಬರೂ ಕುಳಿತ ಮೇಲೆ ಕಾರು ಗೇಟು ದಾಟಿತು. ಬಾಲ್ಕನಿಯಲ್ಲಿ ನಿಂತವಳ ಮನಸ್ಸು ಕೊಂಚ ಮಿಸುಕಾಡಿತು. ಆದರೆ ಕಣ್ಣೀರು ಕೆನ್ನೆ ಸೋಕಲಿಲ್ಲ. ದಿನಚರಿ ಹೀಗೆ ಮುಂದುವರಿಯುತ್ತಿತ್ತು. ಕಾಲ ಸರಿಯುತ್ತಿತ್ತು. ಇನ್ನೂ 1 ತಿಂಗಳು ಸರಿಯಿತು. ಬದಲಾವಣೆ ಬೆಳಕೊಂದು ಮಿಣುಕುವ ಮುನ್ನ ಕಾಲ ಸರಿದು ಹೋಗುವುದೇ ನೋಡುವುದು ಬಾಕಿ ಇತ್ತು. ಗಾಢ ಕತ್ತಲ ರಾತ್ರಿ. ದ್ವಿಚಕ್ರ ವಾಹನ ಒತ್ತಲ್ಲದ ಹೊತ್ತಿನಲ್ಲಿ ಕೈಕೊಟ್ಟು ಅಮಾಯಕವಾಗಿ ನಿಂತಿದೆ. ಇನ್ನೂ 1 ಮೈಲಿ ದೂರ ನಡೆದೇ ಹೋಗಬೇಕು. ಮಣ್ಣಿನ ರಸ್ತೆ. ಅನೇಕ ಹಳ್ಳಿಗಳಲ್ಲಿ ರಸ್ತೆಗಳಿಗೆ ಇನ್ನೂ ಡಾಂಬಾರು ಬಂದೇ ಇಲ್ಲ. ಚುನಾವಣಾ ಸಮಯದಲ್ಲಿ ಓಟು ಕೇಳುವ ರಾಜಕಾರಣಿಗಳು ಗೆದ್ದ ಮೇಲೆ ತಲೆ ಹಾಕುವುದಿಲ್ಲ. ಬೀದಿ ದೀಪದ ಬೆಳಕಿಲ್ಲ. ಮಳೆ ಬಂದು ರಾಶಿ ಕೆಸರು ತುಂಬಿ ತುಳುಕುತ್ತಿದೆ. ನೀರವ ಮೌನ. ಭಯದಲ್ಲೇ ನಡೆದು ಹೋಗುವಾಗ ಕೇಳಿತೊಂದು ಅಮಾಯಕ ಹೆಣ್ಣಿನ ಅಸಹಾಯಕ ಧ್ವನಿ. ಭಯವಾಯಿತು. ಸುತ್ತಲೂ ನೋಡಿದಳು. ಮೊಬೈಲ್ ಟಾರ್ಚ್ ಆನ್ ಮಾಡಿದಳು. ಇದ್ದದ್ದು ಅಲ್ಪ ಸ್ವಲ್ಪ ಚಾರ್ಜ್ ಬೆಳಕಷ್ಟೇ. ಧ್ವನಿ ಹೆಚ್ಚಾದ ಕಡೆ ನಡೆದಳು. ಅಮಾಯಕ ಹುಡುಗಿಯೊಬ್ಬಳು ಮಾನಕ್ಕಾಗಿ ಹೋರಾಡುತ್ತಿದ್ದಳು. ಮೇಲೆ ಎರಗಿದ್ದು ಕೊಬ್ಬಿದ ಗೂಳಿಯಂತಿದ್ದ ಇಬ್ಬರು ದಾಂಡಿಗರು. ಪಕ್ಕದಲ್ಲಿ ಕಾರ್ ನೋಡುತ್ತಿದ್ದಂತೆ ವಾಸ್ತವ ಅರ್ಥವಾಗಿ ಇರೋ ಧೈರ್ಯವನ್ನೆಲ್ಲ ತಂದುಕೊಂಡು ದೊಣ್ಣೆ ಬೀಸಿದಳು. ಒಬ್ಬನ ಕಾಲಿಗೆ ಬಿತ್ತು. ಇನ್ನೊಬ್ಬ ಬಚಾವಾದ. ಹುಗುಳು ನುಂಗಿತು ಹುಡುಗಿ. ಹತ್ತಿರ ಬಂದವನೇ ದುಪ್ಪಟ ಎಳೆದು, ಮಚ, ಏನು ಅದೃಷ್ಟ, ಒಂದೇ ದಿನ 2 ಬೇಟೆ. ಕುಹಕನಗೆ ಬೀರಿದ. ಅವಳಾಗಲೇ ಪ್ರಜ್ಞೆ ಕಳೆದುಕೊಂಡ ಸ್ಥಿತಿ, ಅರೆನಗ್ನ ಸ್ಥಿತಿ. ಇನ್ನು ನನ್ನ ಗತಿ? ಬೆವರಲು ಆರಂಭಿಸಿದಳು. ಓಡುವಾಗ ಕಾಲು ಅಡ್ಡ ಹಿಡಿದ ಇನ್ನೊಬ್ಬ. ಆಯ ತಪ್ಪಿ ನೆಲಕ್ಕುರುಳಿದಳು. ಮೈ ಮುಟ್ಟಲು ಕೈ ಹಿಡಿದ. ಬೇಡ, ಹತ್ರ ಬರಬೇಡ. ಕಿರಿಚಿ ಎದ್ದು ಕುಳಿತಳು ಹುಡುಗಿ. ರಾತ್ರಿ ಪಾಠ ಹೇಳಿ ಎಂದು ಬಂದ ರಶ್ಮಿ ಅಲ್ಲಿಯೇ ಮಲಗಿದ್ದವಳು ಸದ್ದಿಗೆ ಎಚ್ಚರವಾದಳು. ಅತ್ತಿಗೆ, ಅತ್ತಿಗೆ, ಇಲ್ಲಿ ನೋಡಿ, ಏನಾಯ್ತು? ಗಾಬರಿಯಿಂದ ನೋಡಿ ಕರೆದು ಎಚ್ಚರ ಮಾಡುತ್ತಿದ್ದಳು. ಅಲ್ಲಿಯೇ ಇದ್ದ ನೀರು ಕುಡಿಸಿ ಬೆವರಿದ ಮುಖ ಒರೆಸಿ ನೋಡಿದಳು. ಅತ್ತಿಗೆ ಏನಾಯ್ತು? ಯಾಕೆ ಅಳು? ಗಾಬರಿಯಿಂದ ಸಿದ್ದು ರೂಮ್ ಕಡೆ ಓಡಿದಳು. ಒಂದೇ ಸಮ ಬಾಗಿಲು ಪಡೆದ ಶಬ್ದ. ಸ್ವಲ್ಪ ಸಮಯದಲ್ಲಿ ಬಾಗಿಲು ತೆಗೆದ ಸಿದ್ದು ರಶ್ಮಿ ಮುಖದಲ್ಲಿದ್ದ ಗಾಬರಿ ಕಂಡು, ಏನಾಯ್ತು ಪುಟ್ಟಿ ಎಂದ. ಅತ್ತಿಗೆ. ಅತ್ತಿಗೆನಾ? ಏನಾಯ್ತು ಅವರಿಗೆ? ಅಯ್ಯೋ ಬಾ ಅಣ್ಣ. ಎಳೆದುಕೊಂಡೇ ಹೋದಳು. ಮಂಡಿ ಮಧ್ಯೆ ತಲೆ ಇಟ್ಟು ಅಳುತ್ತಿದ್ದಳು. ಮೊದಲ ಬಾರಿ ಅವನ ಮನೆಯಲ್ಲಿ ಆ ರೂಮಿಗೆ ಕಾಲಿಟ್ಟ. ಯಾಕೋ ಸಣ್ಣ ಬೆವರು. ತಲೆ ಸವರಿದ. ಹತ್ರ ಬರಬೇಡ, ಮುಟ್ಬೇಡ ನನ್ನ, ಪಾಪಿ, ಹೊರಟೋಗು. ಮೊದಲ ಬಾರಿ ಬೇಕೆಂದೇ ಹೇಳಿದ್ದಳು. ಆದರೆ ಈಗ ಅರಿವಿಲ್ಲದೆ ಭಯದಲ್ಲಿ ಹೇಳಿದಳು. ಎರಡಕ್ಕೂ ಹೋಲಿಕೆ ಮಾಡಿ ನಸುನಕ್ಕು
ಮೊದಲ ಬಾರಿ ಕೈ ಹಿಡಿದ. ಮೊದಲ ಸ್ಪರ್ಶ ಕಂಡಿದ್ದು ಕಾಳಜಿಯಾದರೂ ಕನಸಲ್ಲಿ ನಡೆದದ್ದು ವಾಸ್ತವ. ಇಷ್ಟು ವರ್ಷ ಬೆನ್ನು ಬಿಡದೆ ಕಾಡುತ್ತಿದೆ. ಯಾವ ಪುರುಷನನ್ನು ಸೋಕಲು ಭಯ. ಆದ್ದರಿಂದಲೇ ಅವನಿಗೆ ಹಾಗೆ ಹೇಳಿದಳು. ಇಷ್ಟು ದಿನ ಯಾರ ಅರಿವಿಗೆ ಬಾರದೆ ಒಬ್ಬಳೇ ನೋವು ಪಡುತ್ತಿದ್ದಳು. ಇಂದು ರಶ್ಮಿ ಹೊರತಂದಳು. ಮತ್ತೊಮ್ಮೆ ತಲೆ ಸವರಿದ. ಮಲಗು ಎಂದಾಗ ಸುಮ್ಮನೆ ಮಲಗಿದಳು. ಆದರೂ ಕಾಡುವ ಕಠೋರ ಸತ್ಯ. ಬೆಳಗ್ಗೆ ಸೂರ್ಯ ನೆತ್ತಿಗೆ ಬಂದಾಗ ಎಚ್ಚರ ಅವಳಿಗೆ. ರಾತ್ರಿ ಘಟನೆ ನೆನಪಾಗಿ ಕಣ್ಣಂಚು ಒದ್ದೆ. ಬಹುಶಃ ಹೇಡಿಯಾಗಿ ಸಾಯಲಾರೆ, ಅದಕ್ಕಾಗಿಯೇ ಅಸ್ತಿತ್ವ. ಸ್ನಾನ ಮುಗಿಸಿ ತಿಂಡಿ ಮಾಡಿಲ್ಲ ಎಂದು ನೆನಪಾಗಿ ಕೆಳಗಡೆ ಬರಲು ತಯಾರಾದಳು. ಬಾಗಿಲು ತೆಗೆದು ಕೆಳಗೆ ಬಂದವಳಿಗೆ ಕಂಡಿದ್ದು ಅವಳ ಪ್ರೀತಿಪಾತ್ರ ಅಣ್ಣ ಸಂಕೇತ್ ಮತ್ತು ಅತ್ತಿಗೆ ಸಹನಾ. ಪುಟ್ಟ ಮಗು ಅವಳು. ಕಣ್ಣು ಅರಸುವ ಜೀವ ಜೊತೆ ಇಲ್ಲ. ಆಫೀಸ್ ನೆಪ, ಯಾಕೋ ಮನೆಯೇ ನೆನಪು. ರಾತ್ರಿ ಭಯ ಬಿದ್ದ ಜೀವ ಕಂಡು ಯಾಕೋ ಹೇಳಲಾಗದ ಭಾವ. ಮನೆಗೆ ಹೋಗಲ್ಲ. ಅವಳಿಗಾಗಿ ಚಂದದ ಉಡುಗೊರೆ, ಅದು ಮನೆಯಲ್ಲಿ ಯಾರಾದರೂ ಬಂದಾಗ ಮಾತ್ರ. ಆದರೆ ಇಂದು ತೆಗೆದುಕೊಳ್ಳಲು ಬಯಕೆ. ಚಂದವಾದ ಕಿವಿ ಓಲೆಯಿಂದ ಹಿಡಿದು ಸಿಂಧೂರ ಇರುವ ಆಭರಣ ಡಬ್ಬಿ ತೆಗೆದುಕೊಂಡು ಮನೆಗೆ ಹಾಜರಾದ. ಕಂಡಿತು ಒಂದು ಪತ್ರ. ಹೆಸರಿಲ್ಲದ ಬಂದ ನೀವು ಕೇಳಿದ ಉಡುಗೊರೆ ನಿಮ್ಮ ಕೈ ಸೇರುವ ದಿನ ಹತ್ತಿರದಲ್ಲಿದೆ. ನೆಮ್ಮದಿ ಅರಸಿ ಹೊರಟಿರುವೆ. ಇಷ್ಟೇ ಹೇಳಲು ಸಾಧ್ಯ. ಇಂತಿ ಹಾಸಿನಿ. ಸಿದ್ಧಾರ್ಥ್ ರಾಮಚಂದ್ರ. ಕೆಲವೊಂದು ನಿರ್ಧಾರಗಳು ಕಠಿಣವಾಗಿದ್ದರೂ ಇನ್ನೊಬ್ಬರ ನೆಮ್ಮದಿಗಾಗಿ ತೆಗೆದುಕೊಳ್ಳಬೇಕು. ಒಮ್ಮೆ ನಾವೇ ಕೆಲವೊಂದು ಕಟ್ಟುಪಾಡು ರಚಿಸಿಕೊಂಡು ಅದರೊಳಗೆ ಬದುಕಬೇಕಾಗುತ್ತದೆ. ಆದರೆ ಸಮಾಜದಲ್ಲಿ ನಮಗಾಗಿ ಅಲ್ಲದಿದ್ದರೂ ಕೆಲವೊಬ್ಬರ ಹಿತಕ್ಕಾಗಿ ರಚಿತವಾದ ಕಟ್ಟುಪಾಡು ನಮ್ಮನ್ನು ಕಟ್ಟಿಹಾಕುತ್ತವೆ. ಒಮ್ಮೊಮ್ಮೆ ಎಲ್ಲದರಿಂದ ದೂರ ಹೋಗಬೇಕು ಎನಿಸುತ್ತದೆ. ಆದರೆ ದೂರ ಹೋಗಿ ಬದುಕುವುದಾದರೂ ಹೇಗೆ? ಭಾವನೆಗಳು ನನಗೂ ಇದೆ. ಚಂದವಾದ ಬದುಕು ನನ್ನದಾಗಬೇಕೆಂಬ ಭಾವವಿದೆ. ಆದರೆ ನೆನಪುಗಳು, ವಾಸ್ತವ ಘಟನೆಗಳು ಹೆಕ್ಕುತ್ತಿವೆ. ನಾನೇ ದೂರಾದರೂ ಬೆನ್ನು ಬಿಡದ ಭೂತದಂತೆ. ಕನಸೊಂದು ಕನಸೇ ಆಗಿ ಉಳಿದಿದ್ದರೆ ಚಂದವಿತ್ತು. ಆದರೆ ಅದು ಕನಸಲ್ಲ, ನನ್ನ ಬದುಕಿನ ವಾಸ್ತವ. ಗಂಡಸರಿಗೆ ಇಲ್ಲದ ಕಟ್ಟುಪಾಡುಗಳು ಕೇವಲ ಹೆಣ್ಣಿಗೇಕೆ? ನಾನಾಗಿಯೇ ಬಯಸಿದ ಬದುಕಲ್ಲ, ಬಯಸದೇ ಬಂದ ಶಾಪವಿದು. ಮನ ಅರಿಸುತ್ತಿದೆ ಸಣ್ಣ ಭರವಸೆಯೊಂದು. ಮಿಂಚು ಹುಳುವಿನಂತೆ ಮಿಣುಕಾಡುತ್ತಿದೆ. ಕಾಣದ ಪ್ರಶ್ನೆಗಳ ತುಣುಕೊಂದು ಕಟ್ಟಲು ಬೆಳಕಿನ ಆಟದಲ್ಲಿ ಬದುಕಾಯ್ತು ಕಗ್ಗತ್ತಲು. ಸಮಯ ಸರಿದು ಹೋಗುತ್ತದೆ. ಎಷ್ಟು ಕಾಲ ಹೀಗೆ ಸರಿದು ಹೋಗಬೇಕು? ಉತ್ತರವಿರದ ಪ್ರಶ್ನೆಗಳ ಮಧ್ಯೆ ಜೀವನ ನಿನಗೆ ಸಾಕಾಗಲಿಲ್ಲವಾ? ಮೌನ ಎಲ್ಲವನ್ನೂ ಹೇಳುತ್ತದೆ. ಆದರೆ ಅರ್ಥ ಮಾಡಿಕೊಳ್ಳಲು ಎಲ್ಲರಿಗೂ ಸಾಧ್ಯವಿಲ್ಲ. ಮೌನದಲ್ಲಿ ಮನಸ್ಸುಗಳ ಮಧ್ಯೆ ಸೇತುವೆ ಕಟ್ಟುವ ಪ್ರಯತ್ನ ಸೋಲಾಗಲಿಲ್ಲವಾ? ಬಂದಾಗಿನಿಂದ ಒಂದೂ ಮಾತಾಡದೆ ತನ್ನದೇ ಯೋಚನೆಯಲ್ಲಿ ಪಾಟೊಂದಕ್ಕೆ ಬಣ್ಣಗಳಿಂದ ಅಲಂಕಾರ ಮಾಡುತ್ತಾ ಪ್ರಪಂಚದ ಗೊಡವೆ ಇಲ್ಲದೆ ಮೌನವನ್ನು ಸಹಿಸದೆ ಕೇಳಿದ್ದರು ಅತ್ತಿಗೆ ಸಹನಾ. ಸಹನಾ, ಕೆಲವೊಂದು ಸಮಯ ಸರಿದು ಹೋಗುತ್ತದೆ ಎಂದೆಯಲ್ಲ, ಇದು ಹಾಗೆಯೇ. ಈ ಸಮಯ ಕೂಡ ಸರಿದು ಹೋಗುತ್ತದೆ. ಆದರೆ ಅದರಲ್ಲಿರುವ ನೆನಪು ಮಾಸಲು ಮದ್ದಿನ ಅವಶ್ಯಕತೆ ಇದೆ. ಹೌದು, ಅದನ್ನು ಅರಸಿ ಹೋಗುವ ಇರಾದೆ ಇದೆ ಎಂದಳು. ನಿರ್ಧಾರ ಪ್ರಶ್ನೆ ಮಾಡುವುದು ಸರಿಯಾ ತಪ್ಪ ಗೊತ್ತಿಲ್ಲ. ಆದರೆ ಮತ್ತೆ ಅದೇ ನೆನಪುಗಳ ಹಾವಳಿಗೆ ಸಿಕ್ಕಿ ಜರ್ಜರಿತವಾಗುವುದಕ್ಕಿಂತ ಬೇರೆ ಎಲ್ಲಾದರೂ ಹೊಸ ದಾರಿ ಹುಡುಕಬಹುದಲ್ಲ ಎಂದನು ಸಂಕೇತ್. ನನ್ನ ಆಯ್ಕೆ ಎಂದಿಗೂ ತಪ್ಪಾಗಲಾರದು ಎಂದು ಪಾಟೊಳಗೆ ಚಂದದ ಹೂಗಳನ್ನು ಇಟ್ಟು, ನೋಡಿ, ಬಣ್ಣಗಳು ಮೆರುಗು ತಂದುಕೊಡುತ್ತವೆ. ಆದರೆ ಅದು ಮಾಸದಂತೆ ಕಾಯ್ದುಕೊಳ್ಳುವ ಭರದಲ್ಲಿ ಕೈಲಿರುವ ವಸ್ತುವೇ ಕೆಳಗೆ ಜಾರಿದರೆ? ಅವಳ ಮಾತಿನ ಮರ್ಮ ಅರ್ಥವಾಗಿ ಸುಮ್ಮನಾದರು. ಗಂಡ ಹೆಂಡತಿ ಅಲ್ಲಿಂದ ಹೊರಟರು. ಸಂಪರ್ಕದಲ್ಲಿರುತ್ತೇನೆ. ಆದರೆ ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ದರೆ ನನಗಾಗಿ ಬರುವ ಚಂದದ ಉಡುಗೊರೆ ನೋಡಬಹುದಿತ್ತು. ಯಾರಾದರೂ ಬಂದಾಗ ತಾನೇ ಭಾಗ್ಯ ಎಂದವಳ ಕಣ್ಣಂಚು ಒದ್ದೆಯಾಯಿತು. ಒಂದು ಅಪ್ಪಿಗೆಯೊಂದಿಗೆ ಅವರನ್ನು ಕಳುಹಿಸಿದಳು. ರಶ್ಮಿಳಿಗಾಗಿ ಒಂದಿಷ್ಟು ಬಟ್ಟೆಗಳನ್ನು ಜೋಡಿಸಿಟ್ಟಳು. ಚಂದದ ಬದುಕು ಕಟ್ಟಿಕೊಳ್ಳುವ ಕಾಲ. ಸದಾಕಾಲ ಸದೃದಯವೊಂದು ನಿನಗಾಗಿ ಮಿಡಿಯುತ್ತದೆ. ಅದರ ತಂಪಲ್ಲಿ ಚೆನ್ನಾಗಿರು. ಆ ಸದೃದಯದ ಜವಾಬ್ದಾರಿ ನಿನ್ನದು. ಒಂದು ಪತ್ರ ಅಲಂಕರಿಸಿತು. ಪ್ರತಿಯೊಂದು ಜಾಗದ ಅವಲೋಕನ ನಡೆಯಿತು. 2 ವರ್ಷದ ಹಿಂದೆ ಮನೆಗೆ ಕಾಲಿಟ್ಟಾಗ
ಆಸರೆಯಾದ ಪ್ರತಿಯೊಂದು ವಸ್ತುಗಳಿಗೂ ಈಗ ಜೀವ ಬಂದ ಹಾಗೆ ಇತ್ತು. ಯಾವುದೇ ವಸ್ತುವಾಗಲಿ ನಮ್ಮ ಸಂತೋಷ, ನೋವು, ದುಃಖ ಕಂಡು ಕಣ್ಣಂತಿರುತ್ತವೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಮಹತ್ವದ ಗುಟ್ಟುಗಳು. ಅವನ ಸರ್ವಸ್ವವೂ ಅಲ್ಲಿ ಬೆತ್ತಲು. ಆಗಿರುವಾಗ ಪ್ರತಿಯೊಂದು ವಸ್ತು ಮಾತ್ರ ತಮ್ಮ ಗುಟ್ಟು, ಕೋಪ, ಸಂತೋಷ, ಸುಖ ಎಲ್ಲವನ್ನೂ ಬಲ್ಲದ್ದಾಗಿರುತ್ತದೆ. ಹಾಸಿನಿ ಎಲ್ಲದರಲ್ಲೂ ಜೀವಂತಿಕೆ ಕಂಡವಳು. ಮನಸ್ಸು ಒಂದು ಕ್ಷಣ ಭಾರವೆನಿಸಿತು. ಮೇಲೆ ಸುಗಂಧ ಸೂಸಿ ಅರಳಿ ನಿಂತ ಹೂವು, ಅದೇ ಕನಸು ಕಂಡ ಜೋಕಾಳಿ ಎಲ್ಲವೂ ಅವಳ ಜೀವನದಲ್ಲಿ ಮಹತ್ವ ಪಡೆದಿದ್ದವು. ಅಲ್ಲಿಯೇ ನಿಂತು ಕೆಳಗೆ ನೋಡಿದಳು. ಯಾಕೋ ಮೊನ್ನೆ ಆ ಯುವತಿಯೊಡನೆ ಸಿದ್ದು ಮಾತಾಡಿದ ಕ್ಷಣ ಕಣ್ಣೆದುರು ಹಾದು ಹೋಯಿತು. ಅರೆಕ್ಷಣ ಮೌನ ಆವರಿಸಿತು. ತೆಳುವಾಗಿ ನಕ್ಕು, ಸಾಧ್ಯವಾದರೆ ಮದುವೆ ಅಲಂಕಾರಕ್ಕೆ ಮನೆ ಸಜ್ಜಾಗಬಹುದು ಎಂದು ಕೆಳಗಡೆ ಬಂದು ಸಿದ್ದು ರೂಮೊಳಗೆ ಕಾಲಿಡಲು ಹಿಂಜರಿಕೆ ಉಂಟಾಯಿತು. ಒಂದು ಕಾಲದಲ್ಲಿ ಈ ರೂಮು ಅವಳ ನೆಚ್ಚಿನ ತಾಣ. ಆದರೀಗ ಅದು ಒಳಗೆ ಹೋಗಲಿಲ್ಲ. ಒಂದೊಂದೇ ಹೆಜ್ಜೆ ಇಟ್ಟು ಹೊರಗೆ ಬಂದವಳು ತಾನು ಈ ಮನೆಗೆ ಬರುವಾಗ ಜೊತೆಯಲ್ಲಿದ್ದ ಸ್ಕೂಟಿ ಜೊತೆ ಪ್ರಯಾಣ ಆರಂಭಿಸಿದಳು. ಭಾವನೆಗಳು ಸ್ಪಷ್ಟವಾಗಲಿಲ್ಲ. ಕಾಗದ ಮಡಿಚಿಟ್ಟು ಲಿಫ್ಟ್ ಏರಿದ. ಸುಗುಣಮ್ಮ ಎಲ್ಲಿ? ಫ್ಲಾಸ್ಕ್ ನೋಡಿದ್ದ ಕಾಫಿ. ಮೆಲ್ಲನೆ ಅದನ್ನೊಮ್ಮೆ ಸವರಿದ. ಕಪಾಟಿನಲ್ಲಿ ಗಿಫ್ಟ್ ಭದ್ರವಾಯಿತು. ಫ್ರೆಶ್ ಆಗಿ ಟೆರೆಸ್ ಮೇಲೆ ಬಂದು ಅದೇ ಜೋಕಾಳಿ ಮೇಲೆ ಮೊದಲ ಬಾರಿ ಕುಳಿತ. ಅವಳು ತನಗೆಂದೇ ಮಾಡಿಸಿಕೊಂಡಿದ್ದಳು. ಒಂದು ಬಾರಿ ಪೂರ್ತಿ ಟೆರೆಸ್ ಕಣ್ಣಾಡಿಸಿದ. ಹೂಗಳ ಕಂಪು ಮುದ ನೀಡಿತು. ದಿನದಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅನಿಸಿದರೂ ಗೆಜ್ಜೆಯ ನಾದವಿಲ್ಲ. ಅಡಿಗೆ ಮನೆಗೆ ಬಂದವನಿಗೆ ಮಾಡಿಟ್ಟ ಅಡಿಗೆ ಕಂಡಿತು. ಓವೆನ್ ಬಿಸಿ ಮಾಡಿದ ತುತ್ತು ಗಂಟಲಲ್ಲಿ ಇಳಿಯಲಿಲ್ಲ. ಮೌನವಾಗಿರುತ್ತಿದ್ದ ಮನೆಯಲ್ಲೋ ಮುದವಾಗ ತಂಪು ಸೂಸುತ್ತಿದ್ದ ಮನೆ ಇಂದು ಸಂಪೂರ್ಣ ಮೌನವಾಗಿತ್ತು. ಎಲ್ಲ ಅಲ್ಲಿಯೇ ಬಿಟ್ಟು ರೂಮಿಗೆ ಬಂದು ಕಣ್ಣು ಮುಚ್ಚಿದ. ಸಿದ್ದು, ನನ್ನ ಬಹುದಿನದ ಕನಸು ಇಂದು ನೆರವೇರುತ್ತಿದೆ. ಸದಾಕಾಲ ನಿಮ್ಮೊಡನೆ ಹೆಜ್ಜೆ ಹಾಕಿ ಬದುಕುವಾಸೆ ಎಂದು ಮುದ್ದಾದ ಧ್ವನಿಯೊಂದು ಮಧುರವಾಗಿ ಹೇಳಿತು. ದಿಗ್ಗನೆ ಎದ್ದು ಕುಳಿತ. ಹಾಸಿನಿ ಎಂದಿತವನ ಮನಸ್ಸು. ಸಾಧ್ಯವೇ ಇಲ್ಲ ಎಂದು ಮುಗ್ಗಲು ಬದಲಿಸಿದ. ಬೆಳಗ್ಗೆ ತಯಾರಾಗಿ ಹೊರಟಾಗ ರಶ್ಮಿ ತಿಂಡಿ ಕೊಟ್ಟಳು. ಅವಳು ಮಹಾಮೌನಿಯಿಂದ. ತಯಾರಾಗಿ ಹೊರಟವನ ಕಾರು ನಿಂತಿತು ಸಣ್ಣ ಗಲ್ಲಿಯಲ್ಲಿ. ಒಂದೆರಡು ದಾರಿ ಸವಿಸಿ ಒಂದು ಮನೆ ಹೊಕ್ಕ. ಒಂದು ಹುಡುಗಿ ಮತ್ತೆ ಮಗುವನ್ನು ಕರೆದುಕೊಂಡು ಅನ್ನ ಮ್ಯಾನ್ಷನ್ ದಾರಿ ಹಿಡಿದ. ಅಣ್ಣ, ಇವರು ಎಂದಳು ರಶ್ಮಿ. ಸಂಗೀತ, ನಿನ್ನ ಅತ್ತಿಗೆ. ಸದ್ಯಕ್ಕೆ ಕೆಳಗಿನ ರೂಮಿನಲ್ಲಿರಲಿ ಎಂದು ನಡೆದು ರೂಮು ತಲುಪಿದ. ಸುಗುಣ ರಶ್ಮಿ ಮುಖ ನೋಡಿಕೊಂಡರು. ಪ್ರಶ್ನೆ ನಾಲಿಗೆ ಹೊರಳಲಿಲ್ಲ. ತುಮಕೂರು ನಗರದ ಪ್ರತಿಷ್ಠಿತ ಕಾಲೇಜು. ಶ್ರೀ ಸಿದ್ಧಗಂಗಾ ಶ್ರೀಗಳು ಹೆಣ್ಣು ಮಕ್ಕಳಿಗಾಗಿ ಸ್ಥಾಪಿಸಿದ ಕಾಲೇಜು. ಈಗ 2,500ಕ್ಕೂ ಅಧಿಕ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ನಡೆಯುತ್ತಿದೆ. ಕಲಿಕೆಗೆ ಅನುಗುಣವಾಗಿ ಅದರದೇ ಆದ ವಿಭಾಗಗಳಿದ್ದವು. ಕಲಾ ವಿಭಾಗದ 2ನೇ ವರ್ಷದ ವಿದ್ಯಾರ್ಥಿನಿಯರ 4 ಕೊಠಡಿಗಳಿದ್ದವು. ಅವುಗಳಲ್ಲಿ ಒಂದು ವಿಭಾಗದ ವಿದ್ಯಾರ್ಥಿನಿಯರ ತರಗತಿಯಲ್ಲಿ ವಿದೂಷಕ ನಾಟಕದ ಒಂದು ಭಾಗವನ್ನು ಆಯ್ದುಕೊಂಡು ಮಕ್ಕಳ ಮುಂದೆ ಬೋಧನೆ ಮಾಡುತ್ತಿದ್ದ ಶಿಕ್ಷಕಿಯ ಬೋಧನಾ ವೈಖರಿಗೆ ವೀಕ್ಷಿಸಲು ಹಿಂದಿನ ಸಾಲಿನಲ್ಲಿ ಕೂತಿದ್ದ ಕನ್ನಡ ಪ್ರಾಧ್ಯಾಪಕಿ ಸೆಳೆತಕ್ಕೆ ಒಳಗಾಗಿ ಬಿಟ್ಟಿದ್ದರು. ವಿದ್ಯಾರ್ಥಿನಿಯರು ಆಸಕ್ತಿಯಿಂದ ಅಷ್ಟೆಯಿಂದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು. ತನ್ನ ಅವಧಿ ಮುಗಿಸಿ ಹೊರಡುವಾಗ, ಯಾರಾದರೂ ಈ ಅವಧಿಯಲ್ಲಿ ನಾನು ಮಾಡಿದ ನಾಟಕದ ಭಾಗ ವಿಮರ್ಶಿಸುವಿರಾ ಎಂದಾಗ ಇದನ್ನು ಹಿಂದೆ ಕೂತಿದ್ದ ಮೇಲ್ವಿಚಾರಕರು ನಿರೀಕ್ಷಿಸಿರಲಿಲ್ಲ. ಆದರೂ ಅವರಿಗೂ ಸಣ್ಣ ಕುತೂಹಲವಿತ್ತು. ಎಲ್ಲರೂ ಮುಖ ನೋಡಿಕೊಂಡಾಗ ಡಯಾಸ್ ಮುಂದೆ ನಿಂತಿದ್ದ ಶಿಕ್ಷಕಿ ಆಸನೆ ಮುಖ ಕಳೆಗೊಂಡಿತು. ಅಷ್ಟರಲ್ಲಿ ನಗುಮುಖದಿಂದ ಸಣ್ಣ ಚೀಟಿ ಹಿಡಿದುಕೊಂಡು ಬಂದಳು ಒಬ್ಬ ಯುವತಿ. ಹಾಸನಿ ಮಂದಸ್ಮಿತಳಾಗಿ ಡಯಾಸ್ ಬಿಟ್ಟುಕೊಟ್ಟಳು. ಮೊದಲಿಗೆ ತನ್ನ ಪರಿಚಯ ಮಾಡಿಕೊಂಡಳು ಹುಡುಗಿ. ಗುಡ್ ಮಾರ್ನಿಂಗ್, ನಾನು ನಿಮ್ಮ ಗೆಳತಿ ಗಾನವಿ ಎಂದು ಪರಿಚಯಿಸಿಕೊಂಡಳು. 5 ನಿಮಿಷಗಳಲ್ಲಿ ಒಟ್ಟಾರೆ ಸಾರಾಂಶ ವಿಮರ್ಶೆ ಮಾಡಿದಾಗ ಹಾಸಿನಿ ಮುಖ ತಟ್ಟನೆ ಅರಳಿತ್ತು. ಮನಂಪೂರ್ವಕವಾಗಿ ಅಭಿನಂದಿಸಿದಳು ಹಾಸಿನಿ. ಹಾಸಿನಿ ಕೊಟ್ಟ ಡೆಮೋ ಶೈಲಿಗೆ 10 ನಿಮಿಷಗಳಲ್ಲಿ ಕನ್ನಡ ಪ್ರಾಧ್ಯಾಪಕಿ ಹುದ್ದೆಗೆ ಸೇರ್ಪಡೆಯಾದಳು. ಅದೇ ತರಗತಿ, ಅದೇ ವಿಷಯ ಅವಳ ತೆಕ್ಕಿಗೆ ಹೊಲಿದು ಬಂದಿತ್ತು. ಸಂಜೆ ತಾನು ಉಳಿದುಕೊಂಡಿದ್ದ ಪಿಜಿ ತಲುಪಿದಳು. ಕನ್ನಡಿಯಲ್ಲಿ ತನ್ನನ್ನು ಒಮ್ಮೆ ನೋಡಿಕೊಂಡಳು. ಹುಟ್ಟಿದ್ದ ಕಾಟನ್ ಸೀರೆ
ತುಂಬು ತೋಳಿನ ರವಿಕೆ, ಅದಕ್ಕೊಪ್ಪುವ ಕಿವಿಹೋಲೆ, ಕೈಯಲ್ಲಿ ಒಂದು ವಾಚ್, ಬಲಗಡೆ ಸಣ್ಣ ಬಂಗಾರದ ಬಳೆ, ಬಾಡಿದ ಮುಖದಲ್ಲೂ ಕೆಲಸ ಸಿಕ್ಕ ಖುಷಿ. ಎಷ್ಟೊಂದು ಬದಲಾವಣೆ 2 ದಿನಗಳಲ್ಲಿ. ಸ್ನಾನ ಮುಗಿಸಿ ಕಾಫಿ ಬೆರೆಸಿಕೊಂಡು ಟೆರೆಸ್ ಕಡೆ ಮುಖ ಮಾಡಿದಳು. ಬಿಸಿಲಿನ ಕಾವು ಆರಿರಲಿಲ್ಲ. ಸದಾ ಜನಜಂಗುಳಿ ತುಂಬಿರುವ ಜಾಗದಲ್ಲಿ ವಾಸ್ತವ್ಯ. ಬೇರೆಯದೇ ಪ್ರಪಂಚವಾಗಿತ್ತು ಹಾಸಿನಿಗೆ. ಕಲ್ಲಿನ ಕಟ್ಟೆಯ ಮೇಲೆ ಕುಳಿತವಳ ಮನಸ್ಸು ದೂರದಲ್ಲಿರುವ ಸುಗಂಧಭರಿತ ಹೂಗಳ ಅವಳ ನೆಚ್ಚಿನ ಜಾಗಕ್ಕೆ ಹಾರಿ ಹೋಗಿತ್ತು. ಇಷ್ಟರವರೆಗೂ ರವಿಕೆಯೊಳಗೆ ಭದ್ರವಾಗಿದ್ದ ಮಾಂಗಲ್ಯ ಈಗ ಅಣಕಿಸುತ್ತಿತ್ತು. ಬೇಕೆಂದೇ ನಿನ್ನೆಯೇ ಒಂದೆಳೆ ಚಿನ್ನದ ಉದ್ದದ ಸರದಲ್ಲಿ ನಿನ್ನೆಯೇ ಸೇರಿಸಿ ಹಾಕಿಕೊಂಡಿದ್ದಳು. ಯಾಕೋ ಅವಳಿಗೆ ವಿವಾಹಿತೆ ಎಂದು ಹೇಳಲು ಇಚ್ಛೆ ಇರಲಿಲ್ಲ. ಕಾರಣ ಗಂಡ ಎಲ್ಲಿ? ನೀವ್ಯಾಕೆ ದೂರ ಇದ್ದೀರಾ? ಈ ಯಾವ ಪ್ರಶ್ನೆಗಳು ಅವಳಿಗೆ ಬೇಕಾಗಿರಲಿಲ್ಲ. ಹಾಗೆಂದ ಮಾತ್ರಕ್ಕೆ ಮಾಂಗಲ್ಯ ಅವಳಿಗೇನೂ ಭಾರವಾಗಿರಲಿಲ್ಲ. ಆದರೆ ಮಾಂಗಲ್ಯ ಸಂಬಂಧ ಕಳಚಳು ಮಾಡಿಕೊಂಡ ಕಾಗದದ ಮೇಲೆ ಶಾಶಿಯಿಂದ ಲೇಪನ ಮಾಡಿ ಕೊಂಡಿ ಕಳಚಿಕೊಂಡಿದ್ದಳು. ಅವಳಿಗೆ ಅದರ ವ್ಯಾಮೋಹ ಹೋಗಿರಲಿಲ್ಲವಷ್ಟೇ. ಮಾಂಗಲ್ಯ ಜೋಡಿಗಳನ್ನು ಬೆಸೆಯುವ ಜೊತೆಗೆ 2 ಮನಸ್ಸನ್ನು ಒಂದುಗೂಡಿಸುತ್ತದೆ. ಅದನ್ನು ಒಂದು ಕಾಗದ ಬೇರ್ಪಡಿಸಲು ಸಾಧ್ಯವೇ? ಅವಳ ಬಳಿ ಉತ್ತರವಿಲ್ಲ. ಆದರೆ ಕಾನೂನಾತ್ಮಕವಾಗಿ ಆಕೆ ಈಗ ಸ್ವತಂತ್ರಳು. ಸಂಸಾರ ಬಂಧನವಿಲ್ಲ. ಅದರ ಕೊಂಡಿ ನೀಲಿ ಶಾಯಿಯಲ್ಲಿ ಬರದ ಹೆಸರಿನಿಂದ ಮುರಿದು ಬಿದ್ದಿತ್ತು. ರಾತ್ರಿ ಊಟದ ರುಚಿ ಅಷ್ಟಾಗಿ ಇಡಿಸಲಿಲ್ಲ. ಆದರೂ ಸ್ವಲ್ಪ ಹೊಟ್ಟೆಗೆ ಸೇರಿಸಿ ರೂಮಿಗೆ ಬಂದಳು. ಇಷ್ಟರವರೆಗೆ ಪಕ್ಕದಲ್ಲಿ ಇದ್ದ ಇನ್ನೊಂದು ಕಾಟ್ ಅರಿವಿಗೆ ಬಂದಿರಲಿಲ್ಲ. ಅರೆ, ಯಾರಿದು? ರೂಮನ್ನೊಮ್ಮೆ ಗಮನಿಸಿದಾಗ ರ್ಯಾಕಲ್ಲಿ ಪುಸ್ತಕಗಳಿದ್ದವು. ಅದನ್ನು ಗಮನಿಸಿದಾಗ ಯಾರೋ ವಿದ್ಯಾರ್ಥಿನಿ ಇರಬೇಕು ಎನಿಸಿತು. ಈಕೆಯು ಶಿಕ್ಷಕಿ ಆದ್ದರಿಂದ ಇಬ್ಬರೂ ಇರಲು ತೊಂದರೆ ಇಲ್ಲವೆಂದೇ ಈ ರೂಮು ಕೊಡಲಾಗಿತ್ತು. ರಾತ್ರಿ ಹೊಸ ಸ್ಥಳ, ನಿದ್ರೆ ಆರಿ ಹೋಗಿತ್ತು. ಸಿದ್ದು ನೆನಪಾದ. ಸಮಯ 9. ಈಗಾಗಲೇ ಅನ್ಯ ಜೊತೆಗೆ ಮಾತಾಡುತ್ತಾ ಹರಟೆ ಹೊಡೆಯುತ್ತಾನೆ. ನೆನೆದವಳ ಮುಖದಲ್ಲಿ ಕಿರುನಗೆ. ನಿದ್ರೆ ಸದ್ದಿಲ್ಲದಂತೆ ಆವರಿಸಿತು. 1-2 ದಿನ ಕಾಲೇಜು, ಲೈಬ್ರರಿ ಅವಳ ಸಮಯ ಸರಿ ಹೋಗುತ್ತಿತ್ತು. 4ನೇ ದಿನ ರೂಮ್ ಬಳಿ ಬಂದವಳಿಗೆ ಆಶ್ಚರ್ಯ. ಕೆಳಗಡೆ ಕೀ ಇರಲಿಲ್ಲ. ರೂಮ್ ಕ್ಲೀನ್ ಮಾಡಲು ಬಂದಿರಬಹುದು ಎಂದುಕೊಂಡು ಬಂದಿದ್ದಳು. ಆದರೆ ಅಲ್ಲಿದ್ದವಳು ಭವ್ಯ. 1-2 ದಿನಗಳಲ್ಲಿ ಆತ್ಮೀಯಳಾಗಿದ್ದಳು. ಸಂಜೆ ಇಬ್ಬರು MG ರೋಡ್, ಮಾಲ್ ಹೀಗೆ ಸುತ್ತಿದರು. ಒಂದು ದಿನವೂ ಇಬ್ಬರ ಪರ್ಸನಲ್ ವಿಷಯ ಮಾತಾಡುತ್ತಿರಲಿಲ್ಲ. ಭವ್ಯ ಪ್ರಬುದ್ಧೆ, ಆಸನಿಯಂತೆ ಅಸನ್ಮುಖಿ. ಆದ್ದರಿಂದಲೇ ಆತ್ಮೀಯತೆ ಬೆಳೆದಿತ್ತು. ದೀದಿ ಎಲ್ಲಿದ್ದರೂ ಸರಿ ಬೇಗ ಪಿಜಿಯಲ್ಲಿರಬೇಕೆಂಬ ಆಜ್ಞೆಗೆ ಶಿರಬಾಗಿದವಳಂತೆ ದೇವಸ್ಥಾನದಲ್ಲಿ ಕುಳಿತಿದ್ದವಳು ಆಟೋ ಹಿಡಿದುಕೊಂಡು ಆತುರವಾಗಿ ಬಂದಿದ್ದಳು ಹಾಸಿನಿ. ದೀದಿ ಬೇಗ ಬನ್ನಿ ಎನ್ನುತ್ತಿದ್ದವಳ ತಡೆದ ಹಾಸಿನಿ. ಭವ್ಯ, ಇವತ್ತು ರಜಾ ದಿನ, ನನಗೆ ಹೊರಗಡೆ ಹೋಗಲು ಮನಸ್ಸಿಲ್ಲ ಎಂದಳು ಹಾಸಿನಿ. ನೋಡಿ ದೀದಿ, ನೀವು ನನಗೆ ಟೀಚರ್ ಅಲ್ಲ, ಆಯ್ತಾ? ಈಗ ನೀನು ಅಕ್ಕ ಅಷ್ಟೇ. ನನ್ನ ಅಣ್ಣ ಬಂದಿದ್ದಾನೆ ಬಹುದಿನಗಳ ನಂತರ. ದಯವಿಟ್ಟು ಬಾ, ನಾನು ನಿನ್ನ ಬಗ್ಗೆ ಅವನಿಗೆ ಎಲ್ಲವನ್ನೂ ತಿಳಿಸಿದ್ದೇನೆ ಎಂದಳು. ಸರಿ, ಬರೀ 10 ನಿಮಿಷ ಎಂದವಳ ಮನದಲ್ಲಿನ ತುಮುಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ವಿಲಾಸಿ ಡಿಲೈಟ್ ಮುಂದೆ ನಿಂತವಳ ಕಾಲು ಯಾಕೋ ಅದರತೊಡಗಿದವು. ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿದ್ದ ಡಸ್ಟರ್ ಅವಳ ಮನ ಕಲುಕಿತ್ತು. ಭವ್ಯ ಕಾಯುವ ತಾಳ್ಮೆ ಇಲ್ಲದೆ ಕೈ ಹಿಡಿದು ಕರೆದೊಯ್ದಳು. ಬ್ಲೂ ಸೂಟ್ ತೊಟ್ಟಿದ್ದ ವ್ಯಕ್ತಿ ಒಂದು ಹುಡುಗಿ ಮಗುವಿನೊಂದಿಗೆ ಕೂತಿದ್ದ. ಅಣ್ಣ ಎಂಬ ಕೂಗಿಗೆ ತಲೆ ಎತ್ತಿ ನೋಡಿದ. ಕಣ್ಣು ಪಕ್ಕಕ್ಕೆ ಹೊರಳಿತು. ಅವಳ ಕಣ್ಣು ಪಕ್ಕದಲ್ಲಿದ್ದ ಹುಡುಗಿ ಮಗುವಿನ ಮೇಲಿತ್ತು. ಹೌದು, ಅಲ್ಲಿದ್ದದ್ದು ಸಿದ್ಧಾರ್ಥ್ ಮತ್ತು ಸಂಗೀತ ಮತ್ತು ಪುಟ್ಟ ಕಂದ. ಸಂಗೀತ ಮುಖದ ಕಳೆ ಮಾಯವಾಗಿತ್ತು. ಅಣ್ಣ, ಇವರು ಹಾಸಿನಿ ದೀದಿ, ನನ್ನ ರೂಮ್ಮೇಟ್, ಮತ್ತೆ ನಮ್ಮ ಕಾಲೇಜಿನಲ್ಲಿ. ಹೇಳುವ ಮೊದಲೇ ತಡೆದ ಹಾಸಿನಿ, ಇವರು ಎಂದಳು. ಸಿದ್ಧಾರ್ಥ್ ಮತ್ತೆ ಸಂಗೀತ ಮುಖ ಚಿಕ್ಕದಾಗಿತ್ತು. ಇವರು ಸಿದ್ಧಾರ್ಥ್ ಅಣ್ಣ, ನನ್ನ ದೊಡ್ಡಮ್ಮನ ಮಗ ಸುಶಾಂತ್ ಅಣ್ಣನ ಫ್ರೆಂಡ್. ಇವರು ಸಂಗೀತ ಅಕ್ಕ ಎಂದಳು. ಹಾಸಿನಿ ಸಣ್ಣ ನಗು ಬೀರಿದಳು. ಭವ್ಯ ಬಿಟ್ಟರೆ ಅಲ್ಲಿ ಯಾರೂ ಮಾತಾಡುವವರಿಲ್ಲ. ಭವ್ಯ ಗೆಳತಿ ಕಂಡಳು ಎಂದು 2 ನಿಮಿಷ ಅಲ್ಲಿಂದ ಸರಿದಳು. ಹಾಸಿನಿ ಕರೆದಳು ಸಂಗೀತ. ಹೇಳಿ ಅಕ್ಕ, ಹೇಗಿದ್ದೀರಾ? ನನ್ನ ಕ್ಷಮಿಸಿಬಿಡೆ, ಕಣ್ಣು ತುಂಬಿಕೊಂಡು ಆತ್ರವಾಗಿ ಕೇಳಿದಳು.
ಯಾವ ಕಾರಣಕ್ಕೆ ಕ್ಷಮಿಸಬೇಕು ಅಕ್ಕ? ದೊಡ್ಡವರು ಹಣವಂತರು ಏನು ಮಾಡಿದರೂ ತಪ್ಪಲ್ಲ ಅಲ್ವಾ? ಹಾಸಿನಿ, ಬೇಡ ಅಕ್ಕ, ಕೆಲಸದವಳ ಮಗಳು ನಾನು. ನಿಮ್ಮ ಋಣ ಅಮ್ಮ ತೀರಿಸಿದ್ದಾಳೆ. ಅದಕ್ಕೆ ಪ್ರತಿಯಾಗಿ ಕೆಲವರಿಗೆ ಭಾರವಾಗಿ ಬದುಕಲಾರದೆ ಸ್ವತಂತ್ರವಾಗಿದ್ದೇನೆ. ದಯವಿಟ್ಟು ಬಿಟ್ಟು ಬಿಡು ಎಂದಳು. ಸಿದ್ಧಾರ್ಥ್ ಮಾತ್ರ ಅವಳ ಕೊರಳು ನೋಡುತ್ತಿದ್ದ. ಮಾಂಗಲ್ಯ ಕಾಣಲಿಲ್ಲ. ಸಣ್ಣ ಬೇಸರ ಮೂಡಿತು. ತೋರಿಸಿಕೊಳ್ಳಲಿಲ್ಲ. ಭವ್ಯ ಜೊತೆಗೆ ಹೊರಟವಳು ಒಮ್ಮೆ ತಿರುಗಿ ನೋಡಿದಳು. ಸಿದ್ದು ಅವಳನ್ನೇ ನೋಡುತ್ತಿದ್ದ. ಮೌನವಾಗಿ ರೂಮಿಗೆ ಬಂದಳು. ಭವ್ಯ ಮತ್ತೆ ಕೆಲಸವಿದೆ ಎಂದು ಹೋದಳು. ಅವಸರದಲ್ಲಿ ಬಂದು ಟೆರೆಸ್ ಮೇಲೆ ನಿಂತವಳಿಗೆ ವಿಲಾಸಿ ಮುಂದಿದ್ದ ಡಸ್ಟರ್ ಮಿರರ್ನಲ್ಲಿ ಅವನ ಪ್ರತಿರೂಪ ಕಂಡಿತ್ತು. ಮೌನ. ಎಷ್ಟು ದಿನ ಮೌನ ಸಹಿಸುವುದು? ಅವನಿಗೆ ಕಾರಿನಲ್ಲಿ ಕೂತರೂ ಅವಳ ಕೊರಳಿನಲ್ಲಿ ಕಾಣದ ಮಾಂಗಲ್ಯವೇ ಕಣ್ಣೆದುರು ಬರುತ್ತಿತ್ತು. ಅದೆಷ್ಟು ಶ್ರದ್ಧೆಯಿಂದ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾಳೆ. ಪ್ರತಿಯೊಂದು ವಸ್ತುವಿನಲ್ಲೂ ಜೀವಂತಿಕೆ ಕಾಣುತ್ತಾಳೆ. ತಾರಸಿಯಲ್ಲಿ ನಿಂತು ಕದ್ದು ನೋಡುವ ಪರಿಪಾಠ ಮನೆಗೆ ಬಂದ ಮೊದಲಿನ ದಿನದಿಂದಲೂ ರೂಢಿಸಿಕೊಂಡಿದ್ದಾಳೆ. ಒಂದು ದಿನವೂ ಆಕೆ ಮರೆಯುವುದಿಲ್ಲ. ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದು ವಚನ ನೀಡಿದೆವು. ಆದರೀಗ ಪಾಲಿಸಲು ನಮ್ಮಿಂದ ಸಾಧ್ಯವಾಗಲಿಲ್ಲ. ಏನೆಲ್ಲ ನಡೆದು ಹೋಯಿತು? ಹಾಸಿನಿ, ಎಷ್ಟು ಚಂದದ ಹೆಸರು. ನಾನವಳನ್ನು ಪ್ರೀತಿಸಿದವನಲ್ಲ. ಅಷ್ಟೇ ಯಾಕೆ, ತಾಳಿ ಕಟ್ಟೋವರೆಗೂ ಅವಳ್ಯಾರು ಎಂಬುವುದೇ ತಿಳಿದಿರಲಿಲ್ಲ. ಅವಳ ಮೇಲಿರುವ ನನ್ನ ಭಾವನೆಯಾದರೂ ಏನೋ. ಅವಳಿಲ್ಲದ ಮನೆ ಖಾಲಿ. ಮನಸ್ಸು ಸಾಧನೆಯ ಹಾದಿ ತುಳಿಯಲು ಯಾವಾಗಲೋ ಹೊಸ್ತಿಲು ದಾಟಬಹುದಿತ್ತು. ಆದರೆ ಇಷ್ಟು ದಿನ ಕಾದು ಬಂದದ್ದಾದರೂ ಯಾಕೆ? ಕಾರಿನ ವೇಗದಲ್ಲಿ ಅವನ ಆಲೋಚನೆಗಳು ಸಾಗುತ್ತಲೇ ಇದ್ದವು. ಮನೆ ತಲುಪಿದಾಗ ಅವನ ಆಲೋಚನೆಗಳು ನಿಂತೆವು. ಮಗುವಿನೊಂದಿಗೆ ಕಣ್ಣೀರಿನ ಭಾರವನ್ನು ಹೊತ್ತು ಒಳಗೆ ನಡೆದಳು ಸಂಗೀತ. ಕಣ್ಣ ಹನಿಯೊಂದು ರಪ್ಪೆಯೊಳಗಿನಿಂದ ಭೂಮಿಗಿಳಿದಿತ್ತು. ಕಾದ ಸಿಮೆಂಟಿನ ನೆಲ ಅಪೋಷಣೆ ತೆಗೆದುಕೊಂಡಿತ್ತು. ಯಾವೆಲ್ಲ ನೆನಪುಗಳನ್ನು ಅಳಿಸಿ ಹೊಸ ಅಧ್ಯಾಯ ಬರೆಯಲು ಮನೆಯಿಂದ ಹೊರಬಂದಳು. ಮತ್ತದೇ ಮುಖಗಳು ಎದುರಿಗೆ ಬಂದಾಗ ಅದು ಊಹಿಸದ ವ್ಯಕ್ತಿಯೊಡನೆ. ಹಿಂದಿನ ಕರಾಳ ನೆನಪುಗಳು ಲಗ್ಗೆ ಇಡಲಾರಂಭಿಸಿದವು. ಅವಳ ಸವಿದಿನಗಳೆಂದರೆ ತನ್ನ ಮನದಲ್ಲಿ ಸಿದ್ದು ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ ಎಂದು ತಿಳಿದ 1 ವರ್ಷದಲ್ಲಿ ಮಾತ್ರ. ಒಡಲಾಳದಲ್ಲಿ ಎಷ್ಟು ಎಂದು ಭಾವನೆಗಳನ್ನು ಉಡುಗಿಸಲು ಸಾಧ್ಯ? ಒಮ್ಮೊಮ್ಮೆ ಅವಳ ಅಸಹಾಯಕತೆ ಅವಳಿಗೆ ಕ್ರೋಧ ತರಿಸುತ್ತದೆ. ಆದರೆ ವಾಸ್ತವ ಮರೆತು ಬದುಕಲು ತಯಾರಾದಾಗ ಕೆದಕಿ ಗಾಯ ಮಾಡಲು ಇಚ್ಛೆ ಇಲ್ಲ. ದೀದಿ ಬಂದ 1 ತಿಂಗಳಿನಲ್ಲಿ ಒಮ್ಮೆಯೂ ತನ್ನ ಭಾವನೆಗಳನ್ನು ತೋರ್ಪಡಿಸದೆ ಮೌನವಾಗಿರುವ ಹಾಸಿನಿ ಇಂದು ಕಣ್ಣೀರಾಕಿದ್ದು ಕಂಡು ದಂಗಾದಳು ಭವ್ಯ. ಆರ್ದ್ರತೆಯ ಕೂಗಿಗೆ ಭವ್ಯಾಳನ್ನು ತಬ್ಬಿಡಿದು ಸಾಧ್ಯವಾದಷ್ಟು ದುಃಖಿಸಿದಳು. ಅಲ್ಲಿ ವಯಸ್ಸಿನ ಅಂತರವಿಲ್ಲ. ಮನಸ್ಸುಗಳ ಮಧ್ಯೆ ಸೇತುವೆ ಇದೆ. ಹಾಸಿನಿ ಮನಸ್ಸನ್ನು ಸಂಪೂರ್ಣವಾಗಿ ಗೆದ್ದು ಬಿಟ್ಟಿದ್ದಳು ಭವ್ಯ. 2 ತಟ್ಟೆಗೆ ಬಡಿಸಿಕೊಂಡು ಊಟ ತಂದಿದ್ದಳು. ಯಾರೊಂದಿಗೂ ಹೇಳಲಾರದೆ ಹೊಟ್ಟೆಯೊಳಗೆ ತನ್ನದೇ ಜಾಗ ಆಕ್ರಮಿಸಿಕೊಂಡಿದ್ದ ದುಃಖ ಕಣ್ಣೀರಿನ ಮೂಲಕ ಕೊಂಚ ಖಾಲಿಯಾಗಿತ್ತು. ತಾಯಿಯಂತೆ ಗದರಿ ಮಮತೆಯಿಂದ ತುತ್ತಿಟ್ಟಳು ಭವ್ಯ. ಇಬ್ಬರ ಹೊಟ್ಟೆಯೂ ತುಂಬಿದರೂ ಮನಸ್ಸಿನ ತಳಮಳ ನಿದ್ರೆ ಹತ್ತಿರವೂ ಸುಳಿಯಲಿಲ್ಲ. ಬೆಚ್ಚನೆ ಅಮ್ಮನ ಮಡಿಲಲ್ಲಿ ಮಲಗಿದಂತೆ ಮುದುರಿ ಮಲಗಿದ್ದ ಹಾಸಿನಿ, ಯಾವ ಜನ್ಮದಲ್ಲಿ ತಾಯಾದವಳೋ ನೀನು, ಈ ಜನ್ಮದಲ್ಲಿ ಕೂಡ ನನ್ನ ಸಂತೈಸುವ ಮಮತಾ ಮೂರ್ತಿಯಾಗಿದ್ದೀಯಾ? ಒಮ್ಮೆಯಾದರೂ ಕಾರಣ ಕೇಳಬೇಕೆನಿಸಲಿಲ್ಲವೇನೆ ಹುಡುಗಿ? ಅವಳ ಕೈ ಹಿಡಿದು ಪ್ರಶ್ನಿಸಿದಳು ಹಾಸಿನಿ. ದೀದಿ, ನಿನಗೆ ಗೊತ್ತಾ, ಸಾಧಾರಣ ಹಳ್ಳಿಯೊಂದರಲ್ಲಿ ಸಾವಿರಾರು ಕನಸು ಹೊತ್ತು ಗಂಡು ಮಗುವಿಗಾಗಿ ಹಂಬಲಿಸಿ ಕಷ್ಟಪಟ್ಟು ಬೆವರು ಹರಿಸಿ ದುಡಿಯುತ್ತಿದ್ದ ತಂದೆಯ ಏಕಮಾತ್ರ ಪುತ್ರಿ ನಾನು. 7 ವರ್ಷಗಳು ಬರಿದಾಗಿದ್ದ ಅಮ್ಮನ ಮಡಿಲು ತುಂಬಿದ ಕೂಸು ನಾನು. ನೆಲದ ಮೇಲೆ ಪಾದ ಸೋಕಿದರೆ ಎಲ್ಲಿ ಸವೆಯುವುದೋ ಎಂದು ಕಣ್ಣ ರೆಪ್ಪೆಯಂತೆ ಸಾಕಿದವರು 2 ಮಾವಂದಿರು. ಸ್ಥಿತಿವಂತಳಾದ ನನಗೆ ಕಾದಿದ್ದು ಒಂದೇ ಒಂಟಿತನ. ಯಾಕಿಷ್ಟು ಕಷ್ಟಪಡುತ್ತೀಯ? ಇರುವಳು ಒಬ್ಬಳೇ ಮಗಳು. ಸುಮ್ಮನೆ ಎಲ್ಲವನ್ನೂ ಬಿಟ್ಟು ಆರಾಮಾಗಿರೋ ಎಂದರೂ ಕೇಳದೆ 10 ಎಕರೆ ಜಮೀನು ಸಂಪಾದಿಸಿ ಅಡಿಕೆ, ತೆಂಗು, ಹುಣಸೆ, ಮಾವು ಜೊತೆಗೆ ವ್ಯವಹಾರ ಸರದೂಗಿಸಿದ ನನ್ನ ತಂದೆ ಶಿಕ್ಷಣ ಕೊಡಿಸುವಲ್ಲಿ ಎಡವಿದರು. ಹಠ ಮಾಡಿ ಮತ್ತೆ ಎಲ್ಲ ತೊರೆದು ಇಲ್ಲಿ ಒಂಟಿಯಾಗಿ ಬಂದಿರುವಾಗ
ಒಮ್ಮೊಮ್ಮೆ ಹೆಣ್ಣು ಮಕ್ಕಳಿಗೆ ಕಟ್ಟುಪಾಡು ಎನಿಸುತ್ತದೆ. ಈಗ ಕಾಲ ಬದಲಾಗಿದೆ. ಚಂದ್ರನನ್ನು ಮುಟ್ಟಲು ತಯಾರಿರುವ ಹುಡುಗಿಯರಿದ್ದರೂ ಅದೆಷ್ಟೋ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಇನ್ನೂ ಬಂದಿಯೇ. ಅವಳ ನೋವು ತೊಳಲಾಟ ಒಂದು ನಮಗೆ ಜನ್ಮವಿಟ್ಟ ಅಮ್ಮ ಅರಿಯುತ್ತಾಳೆ, ಇಲ್ಲ ತನ್ನಂತೆ ನೊಂದಿರುವ ಇನ್ನೊಂದು ಹೆಣ್ಣು ಅರಿಯುತ್ತಾಳೆ. ನಿನಗೆ ಹೇಳಬೇಕೆನಿಸಿದಾಗ ನೀನೇ ಮುಕ್ತವಾಗಿ ಹೇಳುತ್ತೀಯಾ ಎಂದವಳು ಅರೆಕ್ಷಣ ಮೌನವಾದಳು. ಮನದಲ್ಲಿನ ತೊಳಲಾಟಗಳಿಗೆ ಮುಕ್ತಿ ಸಿಗಬೇಕು. ಆದರೆ ನನ್ನ ಗತ ನಿನಗೆ ನನ್ನ ಮೇಲೆ ಅಸಹ್ಯ ತರಬಾರದು. ತುಟಿ ಕಚ್ಚಿಕೊಂಡು ನುಡಿದವಳ ಕಂಡು ಕರಳು ಹಿಂಡಿದಂತಾಗಿತ್ತು ಭವ್ಯಾಳಿಗೆ. ದೀದಿ, ಅಸಹ್ಯ ಎನ್ನುವುದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಮನುಷ್ಯನ ಹುಟ್ಟು ಕೂಡ ಅಸಹ್ಯದಿಂದಲೇ ಶುರುವಾಗುತ್ತದೆ. ಅಂತ್ಯದಲ್ಲಿ ಕೂಡ ನಮ್ಮ ದೇಹ ಮುಟ್ಟಲು ಅಸಹ್ಯ ಪಡುವ ಜನರಿದ್ದಾರೆ. ಅಂಜಿಕೆ ತೊರೆದು ಮನದ ಭಾರ ಇಳಿಸು ಎಂದು ಭರವಸೆ ಇಟ್ಟಾಗ ಕೊಂಚ ಎನಿಸಿತು ಹಾಸಿನಿಗೆ. ಯಾರೊಂದಿಗೂ ಹೇಳದ ಕನಸಾಗಿ ಕಾಡುವ ತನ್ನ ಜೀವನದಲ್ಲಿ ತನ್ನ ಕರಾಳ ದಿನಗಳನ್ನು ತೆರೆದಿಟ್ಟಳು ಹಾಸಿನಿ. ಸಿದ್ದು ಮತ್ತು ಹಾಸಿನಿ ಹೇಗೆ ಮದುವೆಯಾದರು? ಇವರಿಬ್ಬರೂ ವಿಚ್ಛೇದನ ತೆಗೆದುಕೊಳ್ಳಲು ಕಾರಣವೇನೋ? ಇಷ್ಟಕ್ಕೂ ಹಾಸಿನಿಯ ಕರಾಳ ಗತವೇನೋ? ಅವಳ ಜೀವನದಲ್ಲಿ ನಡೆದಿರುವುದಾದರೂ ಏನೋ? ಯಾಕೆ ಅವಳು ಗಂಡಸರು ಎಂದರೆ ಭಯ ಪಡುತ್ತಿರುವುದು? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.